ನಂತರ ಫುಲ್ ಕೋಲ್ಡ್ ಆಗೋಗಿ ಮೂಗ್ ಕಟ್ಕೊಂಡು ಗಂಟ್ಲು ನೋವು ಗಂಟ್ಲು ಕೆರ್ತಾ ಇದ್ರೆ ಒಂದು ಗ್ಲಾಸ್ ತುಂಬಾ ಈ ರಸಂನ ಹಾಕೊಂಡ್ಬಿಟ್ಟು ಬೆಚ್ಚಗೆ ಗಂಟ್ಲಿಗೆ ಬಿಸಿ ತಾಕೋ ತರ ಕುಡಿತಾ ಇದ್ರೆ ಗಂಟ್ಲಿಗೆ ಹಾಯಾಗಿ ಇದನ್ನು ಮೀರ್ಸೋ ಟೇಸ್ಟ್ ಯಾವ್ದಾದ್ರು ಇದೆಯಾ ಅನ್ಸುತ್ತೆ. ಮೊದ್ಲಿಗೆ 1 ಲೀಟರ್ ನೀರ್ಗೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, 3 ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿನ, ಸ್ವಲ್ಪ ಕರಿಬೇವಿನ ಎಲೆ ಹಾಕೋಬೇಕು. ನಂತರ ಕುಟ್ಟೋದಿಕ್ಕೆ 2 ಚಿಕ್ಕ ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನ್ ಮೆಣಸಿನಕಾಳು, 1 ಸ್ಪೂನ್ ಜೀರಿಗೆ, 10 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊಂಡು ಇದನ್ನ ತುಂಬಾ ನುಣ್ಣಗಲ್ದಿರ ಸ್ವಲ್ಪ ತರಿಯಾಗಿ ರುಬ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ನೀರಿಗೆನೆ ಸೇರಿಸ್ಕೋಬೇಕು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲೇ 3/4 ಲೀಟರ್ ಅಷ್ಟು ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಮೊದಲೇ ಬೆಲ್ಲ ಹಾಕೋದನ್ನ ಮರ್ತಿದ್ದೆ. ಒಂದು ಸಣ್ಣ ಪೀಸ್ ಅಷ್ಟು ಬೆಲ್ಲ ಸಹ ಹಾಕೊಂಡು ನಂತರ ಸ್ಟವ್ ಆಫ್ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಇದನ್ನೆಲ್ಲ ಸೋದಿಸಿ ಇಟ್ಕೋಬೇಕು. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಕ್ಕಿದೆ. ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯ, ಹಾಗೆ ಮಿಸ್ ಮಾಡದೆ ಒಂದು ಸ್ವಲ್ಪ ಓಂ ಕಾಳನ್ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿರತ್ತೆ. ಹಾಗೇನೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಒಣಮೆಣಸಿನ್ಕಾಯಿ ಸಹ ಹಾಕೊಂಡು ಒಗ್ಗರಣೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ರಸಂ ರೆಡಿ.